ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಸೃಷ್ಟಿಗಳ ಒಡೆಯನೆ, ನಮ್ಮನ್ನು ಕಾಯುವ ಆತನೆ, ನಮ್ಮನ್ನು ನೋಡಿಕೊಳ್ಳುವ ಆತನೆ, ನಿನಗೆ ಅನಂತನಂತ ಸ್ತೋತ್ರ. ಕಳೆದ ರಾತ್ರಿ ನಮಗೆ ಸುಖ ನಿದ್ರೆಯನ್ನು ದಯಪಾಲಿಸಿ ಈ ದಿನದಲ್ಲಿ ಆರಾಧನೆಯ ಮೂಲಕ ನಿನ್ನ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವುದಕ್ಕೆ ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಈ ಆರಾಧನೆಯಲ್ಲಿ ಇರುವಾಗ ನಿನ್ನ ಪವಿತ್ರಾತ್ಮನ ನೆರಳಿನ ಮೂಲಕ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಆವರಿಸಿ ಈ ಆರಾಧನೆಯಲ್ಲಿ ಮುನ್ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಈಗಲೂ ಯಾವಾಗಲೂ ನಿನ್ನ ಒಬ್ಬನೇ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಆರಾಧನೆಯಲ್ಲಿ ನಮ್ಮ ಜೊತೆಗಿರು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ.
ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಆರಾಧನೆಯ ಕ್ರಮ ಪುಸ್ತಕ 3ನೇ ವಿಧಾನದ ಮೊದಲನೆಯ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನ ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಒಟ್ಟಾಗಿ, ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಮಂದ ದುರ್ಮತಿಯಿಂದಲೂ, ಪಾಪದಿಂದ ಕುಂದಿದ ಮನದಿಂದಲೂ, ಮಂದ ದುರ್ಮತಿಯಿಂದಲೂ, ಪಾಪದಿಂದ ಕುಂದಿದ ಮನದಿಂದಲೂ, ದುಂದು ನಡತೆಯಿಂದ ಬಂಧನಗೊಳ್ಳುತ್ತಾ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು, ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ದುರುಳ ನಡತೆ ಬಿಡಿಸಿ, ಅಜ್ಞಾನದ ಇರುಳು ಕೃತ್ಯವನಳಿಸಿ. ದುರುಳ ನಡತೆ ಬಿಡಿಸಿ, ಅಜ್ಞಾನದ ಇರುಳು ಕೃತ್ಯವನಳಿಸಿ. ನಿರುಪಮ ಗುರು ಯೇಸು, ಚರಣ ಶರಣು ಹೋಗು.
ಮಾಡೆ. ನಿರುಪಮ ಗುರು ಯೇಸು ಶರಣ ಶರಣ ಹೊಕ್ಕು ಪರಮ ಭಾಗ್ಯಗಳ. ನಿರುಪಮ ಗುರು ಯೇಸು ಶರಣ ಶರಣ ಹೊಕ್ಕು ಪರಮ ಭಾಗ್ಯಗಳ. ವರವ ಧರಿಸ ಮಾಡೆ ಕರುಣಾಕರ ದೇವ, ಸತ್ಯಾತ್ಮನ ವರತ ಸದ್ಗುಣ ಭಾವ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ದೇವರೇ, ನಮ್ಮ ಕೂಡ ಮಾತಾಡು, ನಮಗೆ ನಿನ್ನ ವಾಕ್ಯವನ್ನು ಅರ್ಥಪಡಿಸು. ಈ ವಾಕ್ಯದಲ್ಲಿ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವ ಹಾಗೆ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಅನುಭವಿಸುವ ಹಾಗೆ ಸಹಾಯಿಸು. ಆಮೇನ್. ಈ ದಿನದ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮಗೆ ಕೊಟ್ಟಿರುವಂಥ ಶೀರ್ಷಿಕೆ ದಿ ಕರಪ್ಷನ್ ಆಫ್ ಕ್ರಿಯೇಷನ್. ದ ಕರಪ್ಷನ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಭ್ರಷ್ಟತೆ. ಯಾವ ರೀತಿಯಲ್ಲಿ ಸೃಷ್ಟಿಯು ಭ್ರಷ್ಟತೆಯನ್ನು ಹೊಂದಿದೆ, ಆ ಸೃಷ್ಟಿಯಲ್ಲಿ ನಮ್ಮ ಪಾಲೇನು ಅಥವಾ ಭ್ರಷ್ಟತೆಯಲ್ಲಿ ನಮ್ಮ ಪಾಲೇನು ಅನ್ನುವಂಥದ್ದನ್ನು ಈ ದಿನದ ವಾಕ್ಯ ಭಾಗ ನಮಗೆ ತೋರಿಸಿಕೊಡುವಂಥದ್ದು ಆಗಿರುತ್ತದೆ. ಈ ದೇವರ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ನಮ್ಮ ಸುತ್ತಮುತ್ತಲಿರುವಂಥ ಸೃಷ್ಟಿ ಕಾರ್ಯವನ್ನು ನಾವು ಹೇಗೆ ನಿರ್ಲಕ್ಷಿಸುತ್ತೇವೆ, ಅದರ ಮೂಲಕ ನಮಗೆ ಹೇಗೆ ಹಾನಿಯಾಗುತ್ತದೆ, ಅದನ್ನು ನಾವು ಹೇಗೆ ಸರಿಪಡಿಸಬಹುದು ಅನ್ನುವಂಥದ್ದನ್ನು ಸಹ ನಮಗೆ ಈ ದಿನದ ವಾಕ್ಯ ಭಾಗ ಕೊಡುವಂಥದ್ದಾಗಿರ್ತದೆ. ನಾವು ಶ್ವಾಸವಾಡುತ್ತಿರುವಂತಹ ಗಾಳಿ ಸರಿಯಾಗಿಲ್ಲ, ನಾವು ತಿನ್ನುತ್ತಿರುವಂಥ ಆಹಾರ ಸರಿಯಾಗಿಲ್ಲ, ನಮಗಿರುವಂಥ ಆರೋಗ್ಯ ಸರಿಯಾದ ನಿಟ್ಟಿನಲ್ಲಿಲ್ಲ. ಇದೆಲ್ಲವನ್ನು ಗಮನಿಸುವಾಗ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಕಾರಣಕರ್ತರಾಗಿದ್ದೇವೆ ಅನ್ನುವಂಥದ್ದನ್ನು ಅರ್ಥಪಡಿಸಿಕೊಳ್ಳುವಲ್ಲಿ ಈ ದಿನದ ವಾಕ್ಯ ಭಾಗ ನಮಗೆ ಸಹಾಯ ಮಾಡ್ತದೆ. ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ ಮೊದಲ 13 ವಚನಗಳಲ್ಲಿ ನಾವು ಕಾಣುವಾಗ ದೇವರು ತನ್ನ ಜನರ ಕುರಿತು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ನನಗೆ ಒಂದು ತೋಟ ಇತ್ತು, ಆ ತೋಟದಲ್ಲಿ ಬೇಕಾಗಿರುವಂಥ ಎಲ್ಲ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಂದು ಒಳ್ಳೆಯ ದ್ರಾಕ್ಷಿಯ ಬಳ್ಳಿಯನ್ನು ನಾನು ಅಲ್ಲಿ ನೆಡ್ತೇನೆ. ಇದೆಲ್ಲವನ್ನು ನಾನು ಮಾಡಿದ ನಂತರ ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಅದು ಕೊಡ್ತದೆ ಎಂಬುದಾಗಿ ಅಪೇಕ್ಷೆ ಮಾಡುತ್ತಿರುವಾಗ, ಎದುರು ನೋಡುತ್ತಿರುವಾಗ ಆ ದ್ರಾಕ್ಷಿ ಬಳ್ಳಿಗಳು ಹೊಲಸು ಹಣ್ಣನ್ನು ಬಿಟ್ಟಿತು. ಇದು ಹೇಗೆ ಸಾಧ್ಯ? ನಾನು ಇದು ಹಣ್ಣು ಕೊಡುತ್ತೆ ಎಂಬುದಾಗಿ ಮಾಡದೇ ಇರುವಂತಹ ಕಾರ್ಯಗಳು ಯಾವುದಾದ್ರೂ ಉಂಟೋ, ನಾನು ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಾದರೂ ಮಾಡಬೇಕಾಗಿತ್ತೋ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಹಾಕ್ತಲಿದೆ. ಗಾಡ್ ಈಸ್ ವೇಟಿಂಗ್. ದೇವರು ನನಗೋಸ್ಕರ ನಮಗೋಸ್ಕರ ಕಾಯುತ್ತಲಿದ್ದಾನೆ. ನಾವು ಯಾವ ರೀತಿಯಲ್ಲಿ ದೇವರ ಕರೆಗೆ ಪ್ರತಿಕ್ರಿಯಿಸುವಂಥವರು ಆಗಿರುತ್ತೇವೆ. ಇಲ್ಲಿ ದೇವರು ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರವೂ ಸಹ ನಾವು ಕೊಡುವಂಥ ಫಲ ಹೊಲಸು ಹಣ್ಣಾಗಿ ಯಾಕಿದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾವು ಒಳ್ಳೆ ಹಣ್ಣನ್ನು ಕೊಡಬೇಕೆಂಬುದಾಗಿ, ಒಳ್ಳೆ ಫಲವನ್ನು ಬಿಡಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದಾಗ್ಯೂ ಸಹ ನಾವು ಹೊಲಸು ಹಣ್ಣನ್ನು ಹೇಗೆ ಬಿಡುವುದಕ್ಕೆ ನಮಗೆ ಮನಸ್ಸು ಬಂದಿದೆ ಅನ್ನುವಂಥದ್ದನ್ನು ದೇವರು ಇಲ್ಲಿ ಪ್ರಶ್ನಿಸುತ್ತಾನೆ. ನೋಡಿ, ನಮ್ಮ ಜೀವಿತದಲ್ಲಿ ದೇವರು ಅನೇಕ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯಿಸಿದ್ದಾನೆ. ಬೇರೆ ಬೇರೆ ನಿಟ್ಟಿನಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ಆ ಹಂತಗಳಲ್ಲೆಲ್ಲ ಜೊತೆಗಿದ್ದು ನಮಗೆ ಸಹಾಯಕನಾಗಿ ನಿಂತಿದ್ದಾನೆ. ಆದರೆ ನಾವು ದೇವರಿಂದ ದೂರ ಹೋಗಿ ದೇವರು ನಮ್ಮನ್ನು ಎದುರು ನೋಡುತ್ತಿದ್ದಾಗ್ಯೂ ಸಹ ಆತನ ಮೊರೆಗೆ ನಾವು ಕಿವಿಗೊಡದೆ ನಾವು ದುಷ್ಟತ್ವವನ್ನು ತೋರುತ್ತಿರುವವರಾಗಿ ಮುಂದೆ ಸಾಗ್ತಲಿದ್ದೇವೆ. ಈ ವಾಕ್ಯ ಭಾಗ ಹೇಳ್ತದೆ, ದೇವರು ಕಾಯ್ತಲಿದ್ದಾನೆ. ಯಾವಾಗ ನೀವು ಭ್ರಷ್ಟರಾಗಿರುವಂಥ ನೀವು ಪುನಃ ದೇವರ ಸನ್ನಿಧಿಗೆ ಬರ್ತಾ ಇದ್ದೀರಾ, ಯಾವಾಗ ಬರುತ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಈ ವಾಕ್ಯ ಭಾಗ ಹೇಳ್ತಲಿದೆ. ಎರಡನೇದಾಗಿ ನಾವು ಕಾಣಬೇಕಾದ್ರೆ ಇಲ್ಲಿ 5ನೇ ಅಧ್ಯಾಯದ 8ರಿಂದ 13 ವಚನಗಳಲ್ಲಿ ಹೇಳ್ತದೆ, ಮನೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನೂ ಬಿಡದೆ. ಅಂದರೆ ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಿರತರಾಗಿರುವಂಥ ನಾವು ದೇವರ ಸ್ಥಾನವನ್ನು ಎಲ್ಲಿಟ್ಟಿದ್ದೇವೆ ಅನ್ನುವಂತಹ ಎರಡನೆಯ ಪ್ರಶ್ನೆಯನ್ನು ಇದು ಹಾಕ್ತಲಿದೆ. ಅಯ್ಯೋ, ಮದ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ?
ಆತನ ಹಸ್ತ ಕಾರ್ಯವನ್ನು ಆಲೋಚಿಸುವುದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಜನರು ಲಕ್ಷಿಸುವುದಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ, ಘನವಂತರು ಹಸಿಯುವುದು ಖಂಡಿತ, ಸಾಮಾನ್ಯರು ಬಾಯಾರುವಂಥದ್ದು ಖಂಡಿತ ಅನ್ನುವಂಥ ವಾಕ್ಯ ಭಾಗ ಇಲ್ಲಿ ಹೇಳ್ತದೆ. ಎರಡನೇದಾಗಿ ನಾವು ಕಾಣುವಂಥದ್ದು, ನಮ್ಮಲ್ಲಿ ಅನೇಕ ಬಾರಿ ಸ್ವಾರ್ಥತೆ ತುಂಬುವಾಗ ಅಲ್ಲಿ ದೇವರು ಇಲ್ಲದೆ ಹೋಗುತ್ತಾರೆ. ಆ ಸ್ವಾರ್ಥ ಕಾರ್ಯವು ನಮ್ಮಿಂದ ಬಿಟ್ಟು ಹೋಗಬೇಕು. ಈ ಸ್ವಾರ್ಥ ಕಾರ್ಯದ ಮೂಲಕ ನಾವು ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರು ಆಗಿರುತ್ತೇವೆ ಅನ್ನುವಂಥದ್ದನ್ನು ನಮಗೆ ಇಲ್ಲಿ ನೆನಪಿಸುತ್ತಲಿದೆ. ಈ ವಾಕ್ಯ ಭಾಗದಲ್ಲಿ ಸಂಪೂರ್ಣವಾಗಿ ನಾವು ಆತನ ಸೃಷ್ಟಿ ಕಾರ್ಯಗಳಲ್ಲಿ ಒಂದಾಗಿದ್ದರೂ, ಆತನ ಸೃಷ್ಟಿ ಕಾರ್ಯಗಳಲ್ಲಿ ಒಂದಾಗಿರುವಂಥ ನಾವು ಹೇಗೆ ದೇವರ ವಿರುದ್ಧ ಹೋಗ್ತಲಿದ್ದೇವೆ, ದೇವರು ಸಂಪೂರ್ಣವಾಗಿ ದೂರ ಹೋಗಿ ಕೇವಲ ನಾನು ಮಾತ್ರವೇ ಹೇಗೆ ತುಂಬೋಗಿದ್ದೇನೆ, ಅದು ಆಗಬಾರದು. ಅದಾದರೆ ಬಹಳ ಘೋರವಾದಂಥ ಶಾಪ ಶಿಕ್ಷೆ ಬರುತ್ತದೆ ಅನ್ನುವಂಥದ್ದನ್ನು ನೆನಪಿಸುವಂಥದ್ದು ಈ ದೇವರ ವಾಕ್ಯ ಭಾಗ ಆಗಿರುತ್ತದೆ. ಮೂರನೇದಾಗಿ ನಾವು ಕಾಣುವಾಗ ಲೂಕನ ಸುವಾರ್ತೆ 10ನೇ ಅಧ್ಯಾಯ 13-16 ವಚನಗಳಲ್ಲಿ ಹೀಗೆ ಹೇಳ್ತದೆ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತೊಟ್ಟು ಹೊದ್ದಿಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ನಿನ್ನನ್ನು ನೀನು ಹೆಚ್ಚಾಗಿ ಕಾಣಬೇಡ, ಪಾತಾಳಕ್ಕೆ ಇಳಿಯುವಿ. ನಿನ್ನ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ. ನೀನು ಪರಲೋಕಕ್ಕೆ ಏರಲ್ಪಡುವೆ ಅಂದುಕೊಂಡಿರುವಂಥ ನೀನು ಪಾತಾಳಕ್ಕೆ ಇಳಿಯುವಿ ಅನ್ನುವಂಥ ಮಾತುಗಳು ಬಹಳ ಕಠೋರವಾಗಿ ಬರುತ್ತಲಿದೆ. ನೋಡಿ, ನಮ್ಮ ಜೀವಿತದಲ್ಲಿ ದೇವರು ಎಷ್ಟು ಮಹತ್ ಕಾರ್ಯಗಳನ್ನು ನಡೆಸಿಲ್ಲ, ಎಷ್ಟು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ಮುಂದೆ ನಡೆಸಿಲ್ಲ. ಆದಾಗ್ಯೂ ಸಹ ಹೇಗೆ ದೇವರ ವಿರುದ್ಧ ಹೋಗುವುದಕ್ಕೆ ನಮಗೆ ಮನಸ್ಸು ಬಂದಿದೆ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ನಮಗೆ ಪರಿಚಯಿಸಿಕೊಡುತ್ತಲಿದೆ. ಬೇರೆಯವರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ನಡೆದಿರುವಂಥ ಕಾರ್ಯಗಳು ನಡೆದಿದ್ದರೆ ಅವರೇ ಎಷ್ಟೋ ಚೆನ್ನಾಗಿರ್ತಾ ಇದ್ರು, ಅವರೇ ಪಶ್ಚಾತ್ತಾಪ ಪಟ್ಟಿರ್ತಾಯಿದ್ರು, ಅವರೇ ನನ್ನ ಬಳಿಗೆ ಪುನಃ ಬರ್ತಾಯಿದ್ರು. ಆದರೆ ಆ ಸಣ್ಣದಾದಂಥ ಕೃತಜ್ಞತಾ ಮನೋಭಾವವು ನಿಮ್ಮಲ್ಲಿ ಇರದೆ ಹೇಗೆ ನನ್ನ ಚಿತ್ತಕ್ಕೆ ವಿರುದ್ಧವಾಗಿ ನೀವು ನಡೆಯುತ್ತಲಿದ್ದೀರಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಲಿದೆ ಈ ಒಂದು ವಾಕ್ಯ ಭಾಗ. ನೋಡಿ, ಈ ಸೃಷ್ಟಿಯ ಭ್ರಷ್ಟತೆ ಎಂಬುದಾಗಿ ಹೇಳುವಾಗ ಬೇರೆ ಎಲ್ಲ ಸೃಷ್ಟಿ ಕಾರ್ಯಗಳು ತನಗೆ ನೇಮಕವಾಗಿರುವಂಥ ಕಾರ್ಯವನ್ನು ಚಾಚು ತಪ್ಪದೆ ಅದು ಮಾಡ್ತಾ ಹೋಗ್ತಲಿದೆ. ಅದು ಮಾಡದೆ ಹೋದಾಗ್ಯೂ ನಮ್ಮ ಸ್ವಾರ್ಥತೆಯಿಂದ ಅದಕ್ಕೆ ಏನಾದರೂ ಒಂದು ಹಾನಿ ಮಾಡಿ ನಾವು ಆ ರೀತಿಯಲ್ಲಿ ಅದು ಪ್ರತಿಕ್ರಿಯಿಸುವ ಹಾಗೆ ಮಾಡಿದ್ದೇವೆ. ಆದರೆ ಸೃಷ್ಟಿ ಕಾರ್ಯಗಳಲ್ಲಿ ಒಂದಾಗಿರುವಂಥ ನಾವು ಅಂದರೆ ಮನುಷ್ಯರು ಹೇಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಲಿದ್ದೇವೆ, ಹೇಗೆ ದೇವರು ಇಷ್ಟಪಡದೆ ಇರುವಂಥ ಕೆಲಸಗಳನ್ನು ಮಾಡ್ತಲಿದ್ದೇವೆ. ಅದು ಕೇವಲ ನಮ್ಮಷ್ಟಕ್ಕೆ ನಾವು ಬೆಳೆದಿದ್ರೆ, ಹುಟ್ಟಿದ್ರೆ, ನಾವು ಬದುಕ್ತಾ ಇದ್ರೆ ಪರವಾಗಿಲ್ಲ. ಆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ದೇವರಿಂದ ಹೊಂದಿ ಅದಾದ ನಂತರವೂ ದೇವರ ವಿರುದ್ಧವಾಗಿ ಹೇಗೆ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ನಮಗೆ ಬಹಳ ಕಠೋರವಾಗಿ ತೋರಿಸಿಕೊಡ್ತಲಿದೆ. ಹಾಗೂ ಕಡೆಯದಾಗಿ ನಾವು ಕಾಣಬೇಕಾದರೆ, ಸುವಾರ್ತೆ ಎಂಬುದಾಗಿ ಹೇಳುವಾಗ ಅದು ಕೇವಲ ಒಂದೇ ಸುವಾರ್ತೆಯಾಗಿರುತ್ತದೆ. ಆದ್ದರಿಂದ ಯಾವತ್ತಿಗೂ ಹಿಂತಿರುಗಬೇಡಿರಿ ಅನ್ನುವಂತಹ ವಾಕ್ಯ ಭಾಗವನ್ನು ನಾವು ಇಲ್ಲಿ ಕಾಣ್ತಲಿದ್ದೇವೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 5-10 ವಚನಗಳನ್ನು ನಾವು ನೋಡುವಾಗ ಇಲ್ಲಿ ಈ ನಾವು ಸಾರಿರುವಂಥ ಸುವಾರ್ತೆಯನ್ನು ಬಿಟ್ಟು ಬೇರೆ ಯಾರಾದರೂ ಬಂದು ನಿಮ್ಮ ಬಳಿಯಲ್ಲಿ ಬೇರೆ ಸುವಾರ್ತೆಯನ್ನು ಸಾರಿದರೆ ಅದನ್ನು ನೀವು ಹೊಂದಬೇಡಿರಿ. ಸುಳ್ಳು ಬೋಧಕರ ಕುರಿತಾಗಿ ಇಲ್ಲಿ ಪೌಲನು ಗಲಾತ್ಯ ಸಭೆಯವರಿಗೆ ಬರೆಯುತ್ತಲಿದ್ದಾರೆ. ಆ ಒಳ್ಳೆ ಸುವಾರ್ತೆಯನ್ನು ಹೊಂದಿದಂಥ ನೀವು ಕ್ರಿಸ್ತನ ಕೃಪೆಯಿಂದ ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾನು ಆಶ್ಚರ್ಯಪಡ್ತಲಿದ್ದೇನೆ. ನನಗೆ ಅದನ್ನು ಅರಗಿಸ್ಕೊಳ್ಳಿಕ್ಕೇ ಸಾಧ್ಯ ಆಗ್ತಾ ಇಲ್ಲ. ಹೇಗೆ ನೀವು ನಮ್ಮಿಂದ ಹೊಂದಿರುವಂಥ ಸುವಾರ್ತೆಯನ್ನು ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿಯುವುದಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದನ್ನು ಪೌಲನು ಗಲಾತ್ಯ ಸಭೆಯವರಿಗೆ ನೆನಪಿಸ್ತಲಿದ್ದಾನೆ. ನಾವು ಸಹ ದೇವರನ್ನು ಕಂಡಿದ್ದೇವೆ. ಯೇಸು ಸ್ವಾಮಿ ನಮಗೋಸ್ಕರ ಆ ಶಿಲುಬೆಯ ಮರಣವನ್ನು ಹೊಂದಿದ್ದಾನೆ. ನಮಗೋಸ್ಕರ ಪುನರುತ್ಥಾನವಾಗಿ ನಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡಿ ನಮಗೋಸ್ಕರ ಪುನಃ ಆತನು ಬರುತ್ತಾನೆ ಎಂಬುದಾಗಿ ನಂಬಿದ್ದೇವೆ. ಇದು ಒಂದು ನಿಜವಾದ ಸುವಾರ್ತೆ. ಈ ಸುವಾರ್ತೆಯನ್ನು ಯಾವತ್ತಿಗೂ ಬಿಟ್ಟು ಹೋಗಬೇಡಿ. ಆ ಸುವಾರ್ತೆ ಆಗಿರುವುದಿಲ್ಲ, ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದಿಲ್ಲ ಅನ್ನುವಂಥದ್ದನ್ನು
ಪೌಲನು ಇಲ್ಲಿ ಹೇಳುತ್ತಿದ್ದಾನೆ. ಆ ಸುವಾರ್ತೆಯನ್ನು ಅಂದರೆ ಬೇರೆ ಯಾವುದೇ ಸುವಾರ್ತೆಯನ್ನು ನಾವು ನಿಮಗೆ ಸಾರಿದ್ದರೂ ಸಹ, ಪರಲೋಕದಿಂದ ಬಂದಂಥ ದೇವದೂತನೇ ಸಾರಿದರೂ ಸಹ ಅದನ್ನು ನೀವು ನಂಬಬೇಡಿ. ನಮಗೆ ಕೊಡಲ್ಪಟ್ಟಿರುವಂಥ ಒಂದೇ ಸುವಾರ್ತೆ, ಆತನ ಸೃಷ್ಟಿಕಾರಿಗಳಲ್ಲಿ ಒಬ್ಬರಾಗಿರುವಂಥ ನಾವು ಹೊಂದಿರುವಂಥ ಒಂದೇ ಸುವಾರ್ತೆ, ಯೇಸು ಕ್ರಿಸ್ತನು ನಮಗೋಸ್ಕರ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟದ್ದು, ಪುನರುತ್ಥಾನ ಹೊಂದದ್ದು, ನಮಗೋಸ್ಕರ ಪುನಃ ಬಂದು ಆತನು ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ಈ ಸುವಾರ್ತೆಯನ್ನು ಬಿಟ್ಟು ಬೇರೆ ಸುವಾರ್ತೆಯನ್ನು ಹೊಂದಬೇಡಿ, ಬೇಗನೆ ತಡ ಮಾಡದೆ ನೀವು ನನ್ನ ಕಡೆಗೆ ಬನ್ನಿರಿ ಅನ್ನುವಂತಹ ವಾಕ್ಯಗಳನ್ನು ನಾವು ಈ ದಿನ ಕಾಣುತ್ತಲಿದ್ದೇವೆ. ಸೃಷ್ಟಿಯ ಭ್ರಷ್ಟತೆ ಎಂಬುದಾಗಿ ಹೇಳುವಾಗ ಬೇರೆ ಎಲ್ಲ ಸೃಷ್ಟಿ ಕಾರ್ಯಗಳು ತನಗೆ ನೇಮಕವಾದಂಥ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಲಿದೆ. ಆದರೆ ಸೃಷ್ಟಿ ಕಾರ್ಯಗಳಲ್ಲಿ ಒಬ್ಬರಾಗಿರುವಂಥ ನಾವು ಆ ಎಲ್ಲ ಸೃಷ್ಟಿ ಕಾರ್ಯಗಳಿಗೂ ಹಾನಿ ಮಾಡ್ತಲಿದ್ದೇವೆ. ಜೊತೆಗೆ ದೇವರಿಂದ ಸಂಪೂರ್ಣವಾಗಿ ದೂರ ಹೋಗಿ ದೇವರಿಗೆ ಇಷ್ಟ ಆಗದಿರುವಂಥ ಕಾರ್ಯಗಳನ್ನು ಮಾಡುತ್ತಲಿದ್ದೇವೆ. ಅದನ್ನು ನೀವು ಸರಿಪಡಿಸಿಕೊಳ್ಳಿ. ಅದು ಹಾಗೆ ಮುಂದುವರಿಯುತ್ತಾ ಹೋದರೆ ಅದು ನಮ್ಮ ನಾಶನಕ್ಕೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರ್ತದೆ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗಗಳು ನಮಗೆ ಎಚ್ಚರಿಸುತ್ತಾ ಹೇಳ್ತಲಿದೆ. ಸುವಾರ್ತೆ ಒಂದೇ. ಆ ಸುವಾರ್ತೆಯಿಂದ ಎಂದಿಗೂ ನೀವು ಆ ಕಡೆ ಈ ಕಡೆ ಹೋಗಬೇಡಿರಿ. ದೇವರು ನಿಮಗೋಸ್ಕರ ಕಾಯ್ತಲಿದ್ದಾನೆ. ಮಹತ್ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ನಡೆಸಿ ಕಾಯ್ತಲಿದ್ದಾನೆ. ಆತನ ಸನ್ನಿಧಿಗೆ ಬೇಗ ಹೋಗುವುದಕ್ಕೆ ನೀವು ಪ್ರಯತ್ನಿಸಿ. ನಮಗೆ ಬೇಕಾಗಿರುವಂಥ ನಮ್ಮ ಸ್ವಾರ್ಥ ಮನೋಭಾವಗಳನ್ನು ಬದಿಗಿಟ್ಟು ದೇವರ ಸನ್ನಿಧಾನದಲ್ಲಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಮುಂದೆ ಸಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆ ಭ್ರಷ್ಟತೆ ನಮ್ಮಿಂದ ತೊಲಗಬೇಕಾಗಿದೆ. ಆ ಭ್ರಷ್ಟತೆ ನಮ್ಮಿಂದ ಹೋಗಬೇಕಾಗಿದೆ. ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ನಮ್ಮ ಜೀವಿತಗಳನ್ನು ಮುಂದೆ ಸಾಗುವಾಗ ಆ ಭ್ರಷ್ಟತೆ ನಮ್ಮಿಂದ ಹೋಗಬಹುದೇನೋ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಸೃಷ್ಟಿಗಳ ಒಡೆಯನೆ,
ನಮ್ಮ ಸ್ವಾರ್ಥ ಮನೋಭಾವದಿಂದ ಹೇಗೆ ಸೃಷ್ಟಿ ಕಾರ್ಯಗಳಲ್ಲಿ ಹಾನಿಯಾಗ್ತದೆ ಅನ್ನುವಂಥದ್ದನ್ನು ಈ ದಿನದ ವಾಕ್ಯ ಭಾಗದ ಮೂಲಕ ನಮಗೆ ತಿಳಿಸಿದ್ದಿ. ನಿನಗೆ ಅನಂತನಂತ ಸ್ತೋತ್ರ. ನೀನು ನಮಗೋಸ್ಕರ ಪಶ್ಚಾತ್ತಾಪಪಟ್ಟು ಪುನಃ ಹಿಂತಿರುಗಬೇಕೆಂದು ಕಾಯುತ್ತಲಿದ್ದಿ. ಅದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು. ನನ್ನಲ್ಲಿರುವಂಥ ಸಂಪೂರ್ಣವಾದಂಥ ಆ ಸ್ವಾರ್ಥತೆಯನ್ನು ತೆಗೆದುಹಾಕಿ ನೀನು ನನ್ನಲ್ಲಿ ನೆಲೆಸು ಎಂಬುದಾಗಿ ನಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿರ್ತೇವೆ. ಸ್ವಾಮಿ, ನಿನ್ನಿಂದ ಕರೆ ಹೊಂದಿರುವಂಥ ನಾವು ನಿನ್ನಲ್ಲಿಯೇ ಈ ನಮ್ಮ ಎಲ್ಲ ಸೃಷ್ಟಿ ಕಾರ್ಯಗಳನ್ನು ಜೊತೆಗೆ ನಾವು ಗೌರವಿಸುವ ಹಾಗೆ ಸಹಾಯ ಮಾಡಿ ಅದನ್ನು ಪೋಷಿಸುವ ಹಾಗೆ ನೀನು ತಾನೇ ನಮ್ಮನ್ನು ಮುನ್ನಡೆಸು. ಈ ಆರಾಧನೆಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾರವೆಲ್ಲ ನಿನ್ನ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಧೈರ್ಯದಿಂದ ಲೋಕದೊಳಗೆ ಹೋಗೋಣ. ದೇವರು ನಮ್ಮನ್ನ ತನ್ನ ಕಾರ್ಯಕ್ಕಾಗಿ ನೇಮಿಸಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯು ನಮಗೆ ಸಹಾಯವನ್ನ ಮಾಡುತ್ತಿರಲಿ. ಆಮೇನ್.